ಬೋರ್ ಚಂದ್ರಪ್ಪ ವಿಗ್ ಹಾಕೊಂಡೋಗಿದ್ ಕಣ ಹೆಣ್ಣು ನೋಡಕ್ಕೆ ಅಲ್ವಲ್ಲ ಬಡತದೆ ಅದನ್ನ ಹೆಣ್ಣು ನೋಡಕ್ ಹೋತು. ನೀನ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ನೀನ್ ಖುಷಿ ಪಡೋಂತ ವಿಷಯ ಏನಾಯ್ತು? ನೀನು ಡ್ಯಾನ್ಸ್ ಮಾಡೋದ್ ನಿಲ್ಸಿರ ಏನಾಯ್ತು ಅಂತ ಹೇಳ್ತೀನಿ. ಸರಿ ಆಯ್ತು ಹೇಳೇನು ಹೇಳೋದಲ್ಲ, ಫೋನ್ ಮಾಡ್ತೀನಿ ನೋಡು, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ಏನ್ ಮಾತಾಡ್ತಾನೆ ಕೇಳಿಸ್ಕ. ಯೋ ಅಪ್ಪಣಿ ಏನೋ ತಲೆಗೆ ಬುದ್ಧಿ ಐತಿ, ಮೊದ್ಲು ನಿನ್ನ ಕಂಡ್ರೆ ಆಗಲ್ಲ, ನೀನ್ ಫೋನ್ ಮಾಡಿದ್ರೆ ಬೈಯಲ್ವೇ? ಇವನೊಬ್ಬ ಕೆಪ್ಪುರ್ತಿ ಮಣ್ಣ ನನ್ನ ವಯಸ್ಸಾಗ ಮಾತಾಡಲ್ಲ, ದೊಡ್ಡವ್ರ ವಯಸ್ಸಾಗ ಮಾತಾಡ್ತೀನಿ, ಸುಮ್ಮನೆ ಇರು ಅಂದ್ರೆ ಒಟ್ಟು ಕೇಳು. ನೀನ್ ಮಾತ್ರ ಈ ಕೆಪ್ಪುರ್ತಿ ಮಣ್ಣ ಅಮ್ಮನ್ ಮಾತ್ರ ಬಿಟ್ಟಿಯ ನನ್ನ, ನೀನೇ ಕೆಪ್ಪುರ್ತಿ ಮಣ್ಣ. ಮುಗಿನ ಮೇಲೆ ಸಿಟ್ಟು ನಿಮಗೆ. ಸರಿ ಇರು ಫೋನ್ ಮಾಡ್ತೀನಿ. ಮತ್ತೆ ಒಂದೊಂದೇ ಕ್ವಶನ್ ಕೇಳ್ತೀನಿ. ರಿಂಗ್ ಆಗ್ತಾ ಇತ್ತು ಕಣೋ, ರಿಂಗ್ ಆಗ್ತಾ ಇದೆ. ಹಲೋ ಹಲೋ ಚಂದ್ರಪ್ಪ, ನಾನ್ ರಾಮಜ್ಜ. ಹೇಳು ರಾಮಜ್ಜ. ಅಪ್ಪಯ್ಯ ಏನಾತಲ್ಲ, ಹೆಣ್ಣು ನೋಡಕ್ ಹೋಗಿದ್ದಲ್ಲ ನೀನು? ಅಲ್ಲ ಇದು ಯಾವ್ದು ಫೋನ್ ಆಗ್ತೀನಿ, ಚೆಂಟು ಹುಡ್ಗಂದಾಗೈತೆ ಫೋನು. ತಿಕ್ಕ ಮುಚ್ಕೊಂಡು ಹೇಳ, ಆ ಹುಡುಗ ಬಂದಿತ್ತು, ನಾನು ಇಸ್ಕೊಂಡಿದ್ದೆ. ನಾಗರಾಜಪ್ಪ ಹೆಣ್ಣಾಡಕ್ ಹೋಗಬೇಕು ಅಂತಿದ್ದ, ಯಾಕೆ ಊಟತ್ತಾದ್ರೂ ಬಂದಿಲ್ಲ ಅಂತಂದು ಫೋನ್ ಮಾಡಿ ವಿಚಾರಿಸನೆ ಅಂತಂದು ಫೋನ್ ಮಾಡ್ತಿದ್ದೀನಿ. ಏನ್ ಗೊತ್ತ ರಾಮಜ್ಜ, ನಾನು ವಿಗ್ ಹಾಕೊಂಡೋಗಿದ್ನಲ್ಲ, ಅದಕ್ಕೆ ಆ ಹುಡುಗಿ ನೋಡ್ಬಿಡ್ತು, ವಿಗ್ಗು ತೆಗೆದ್ಬಿಡ್ತು, ಕೂಲಿಟ್ಕೊಂಡು ಕೀಳ್ತ, ನಾನು ಬೋಡ ಅಂತ ಗೊತ್ತಾಗ್ಬಿಡ್ತು. ಅಯ್ಯೋ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಟ್ರ. ಹಂಗೆ ನಾನು ಹೇಳಿಲ್ವೇ? ಹಲೋ ಹಲೋ. ಸರಿ ಆಯ್ತು ಹೇಳ. ಅದಕ್ಕೆ ಅಯ್ಯೋ ದೇವ್ರೆ, ನನ್ನ ಹಣೆ ಬರನೇ ಸರಿಲಿ, ಜೀವನದಾಗ ಮದ್ವೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಅಕ್ಕಯ್ಯ ಇತ್ತು, ಹೆಸರು ಶೀಲ, ಒಂದಿಷ್ಟು ಅಲ್ಲೂ ಬಷ್ಟೇ ಒಪ್ಕೊಂಡೈತಿ. ನಾನು ಒಪ್ಕೊಂಡಿದ್ದೀನಿ, ಎಲ್ಲೂ ಏನು ಸಿಗಲ್ಲ ಅಂತಂದು. ಈ ರಪ್ಪನ್ನ ಮದ್ವೆ ಮಾಡ್ಕೊಂತೀವಿ, ನೋಡ್ಬೇಕು ಟೈಮ್ ಯಾವಾಗ ಚೆನ್ನಾಗಿರ್ತದ ಅವಾಗ ಮದ್ವೆ ಮಾಡ್ಕೊಂಬದೆ. ಏನೋ ಮದ್ವೆ ಒಪ್ಕೊಂಡ್ರೆ? ಹ್ಞೂ ಕಣಜ್ಜ, ಅವ್ರ ಅಕ್ಕನ ಜೊತೆನೆ ಮದ್ವೆ, ತಂಗಿ ಕ್ಯಾನ್ಸಲ್, ಅಕ್ಕ ಓಕೆ ಆತು. ಇವಾಗ ನನಗೆ ಟೈಮ್ ಇಲ್ಲ, ಫೋನ್ ಇಡ್ತೀನಿ. ಅಲ್ಲ ಕಣ ಕಿರಣ, ನಾನು ಬೋರ್ಡ್ ಚಂದ್ರಪ್ಪ ಬೋರ್ಡ್ ಅಂತ ಹೋಗಿ ಹೆಣ್ಣಿಗೆ ಹೇಳ ಬಂದಿದ್ದೆ. ಅಲ್ಲ ಅವ್ರ ಅಕ್ಕ ಏನ್ ಬುದ್ಧಿ ಬ್ಯಾಡ್ದೆ, ಹೋಗಿ ಬೋರ್ಡ್ ಚಂದ್ರಪ್ಪನ ಒಪ್ಕೊಂಡೈತಿ, ಅದ್ರಾಗ ಅವ ಅಕ್ಕೈಗಲ್ಲೂ ಬಂತಿ. ಲೇ ಬಿಡೋ, ಯಾ ಸಡ್ಕೆ ಬೋರ್ಡ್ ಚಂದ್ರಪ್ಪನ ಮೇಲೆ ಯಾಕೋ ನೀನು ಇಷ್ಟೊಂದು ಅಗಿ ಸಾಧಿಸ್ತೀಯ? ಆ ಬೋರ್ಡ್ ಚಂದ್ರಪ್ಪ ಅಂತ ನೀನು ಏನ್ ಮಾಡಿದ್ದ? ಅದೆಲ್ಲ ಬಿಡು, ಬಾರ ನಮ್ಮಂತಕ್ಕೆ ಹೋಗೋಣ ಆಟಾಡಕ್ಕೆ. ಲೋ ಕಿರಣ, ನಮ್ಮ ಅಜ್ಜಿಗೆ ಗೊತ್ತೇನ ಇವತ್ತು ನಾನು ಸ್ಕೂಲಿಗೆ ಬಂದಿಲ್ಲ ಅಂತಂದು? ಹೆಂಗ ಕಣಪ್ಪ ಗೊತ್ತಿಲ್ಲ, ಯಾರನ್ನ ಹೇಳಿದ್ರು ಹೇಳ್ಬೋದು ಪಾಪ. ಲೋ ಕಿರಣ, ಇಂಥ ಮಾಡ್ಬೇಡ ನೀನು. ನಾನು ಬೋರ್ಡ್ ಚಂದ್ರಪ್ಪಂಗೆ ನನ್ನ ತಾತನ ವಯಸ್ಸಂಗೆ ಮಾತಾಡಿದ್ರೆ ನೀನು ನಮ್ಮ ಅಜ್ಜಿ ವಯಸ್ಸಂಗೆ ಮಾತಾಡಿ ಅದ್ರಸ್ತೀಯ. ನನ್ನ ಮಗನೇ, ನಿಮ್ಮ ಅಜ್ಜಿ ನಿನ್ನ ಹಿಂದೆನೇ ಐತೆ ನೋಡು. ನಾನು ಹೋಗ್ತೀನಪ್ಪ, ಇಲ್ಲಾಂದ್ರೆ ನನಗೂ ಬೀಳ್ದ ಬೇಟು. ನಿಜನೇ ಅಲ್ಲ? ಹೂನು ಪಾಪ. ಯಾಕಜ್ಜಿ ಬರಕೋದೆ, ನಾನೇ ಬರ್ತಿದ್ನಲ್ಲ ಮಂತಕ್ಕೆ. ಅಲ್ವಲ್ಲ ಪಾಪ, ನಿನಗೇನ ಭಯ ಭಕ್ತಿ ಐತಿ. ನಾನು ಅಂಗಡಿಗೆ ಹೋಗಿ ಅಡ್ಕೆಲ್ಲ ತಕೊಂಡು ಯಾತನ ಪಾಪ ತಿಮ್ಮತ್ ತಕೊಂಬ್ಲಿ ಅಂತ ಒಂದು 20 ರೂಪಾಯಿ ಕೊಡೋಣ ಅಂತಂದು ಹುಡುಕ್ತೀನಿ, ನೋಡಿರೆ ಇಲ್ಲಿ ಸೇರ್ಕೊಂಡಿದ್ದೀರ. ತಿಮ್ಮಕ್ ಕೊಡ್ತೀನಿ ದುಡ್ಡ, 20 ರೂಪಾಯಿ ಕೊಡ್ತೀಯ? ಹಂಗಾರೆ ನನಗೇನೇನು ಬೇಕು ಎಲ್ಲ ತಿಮ್ಮತ್ ತಕೊಂತೀನಿ, ನಿಂಗೆ ಅಡ್ಕೆಲ್ಲ ತಂದು ಕೊಡ್ತೀನಿ, ಕೊಡಜ್ಜಿ ದುಡ್ಡ. ಕಣ್ಣು ಮುಚ್ಚಿಗೆ ಕೊಡ್ತೀನಿ. ಯಾಕೋ ಕೆಲಸ ಕೆಡ್ತೈತಿ, ಆ ಅಜ್ಜಿ ಇಷ್ಟೊಂದು ನಗ್ನಗ್ತ ಮಾತಾಡಿಸ್ತೈತೆ ಅಂದ್ರೆ ಇವನಿಗೆ ಕಾಡೈತಿ, ಇಲ್ಲಿಂದ ಹೋಗೋದೇ ಎಷ್ಟು ಉತ್ತಮ. ಯಾಕಲ್ಲ ಪಾಪ ಎಲ್ಗ ಹೋಗ್ತೀಯ ಕಿರಣ? ಯಾಕಲ್ಲ ಬಾರ್ಲ, ಅಂಗಡಿಗೂ ಬರಲ್ವ ನನ್ನ ಜೊತೆಗೆ? ಅದು ನೀನು ಅಂಗಡಿಗೆ ಹೋಗಿ ಯಾಕ ಬಾತ್ರೂಮ್ ಬರಂಗೈತ್ ಕಣ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ಸರಿನಾ, ನೀನು ಅಂಗಡಿಗೆ ಹೋಗಿ ಬಾ. ಸರಿ ಆಮೇಲೆ ಸಿಗ್ತೀನಿ, ಬಾಯ್. ಅಯ್ಯೋ ಬಿಡಜ್ಜಿ, ನಾನು ತಗೊಬಂದು ಕೊಡ್ತೀನಿ. ಸರಿ ಕಣ್ಣು ಮುಚ್ಕೊಂತೀನಿ, ದುಡ್ಡು ಕೊಡ. ಒಂದಿಟ್ಟು 5 ರೂಪಾಯಿ ಎಕ್ಸ್ಟ್ರಾ ಕೊಡು. ಅಯ್ಯಯ್ಯಪ್ಪ ಕೊಡ್ತೀನಿ ಹೇಳ. ರಪ್ಪನ್ ಕೊಡಜ್ಜಿ. ಇಲ್ಲ ಪಾಪ ಕೊಡ್ತೀನಿ, 1 ನಿಮಿಷ ಇರಿ ಕೊಡ್ತೀನಿ. ಸ್ಕೂಲ್ಗೆ ಹೋಗ್ದಂಗೆ ತಪ್ಪಿಸ್ಕೊಂತೀಯ? ನಿನ್ಗೇನ ಭಯ ಭಕ್ತಿ ಐತು ಅಂದ್ರ, ಬಟ್ ಯಾವ್ದಾನ ಭಯ ಭಕ್ತಿ ಇದ್ದಿದ್ರೆ ಹಿಂಗೆ ಆಡ್ತಿದ್ ನೀನು.
ಕಣಜ್ಜೆ ಹಂಗ ಹೊಡಿಬೇಡ ನೀನು ಏನ್ ದಪ್ಪ 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 ಗಟ್ಟಿಸ್ತ್ಯಾ ನಾನೇನ್ ಬುದ್ಧಿ ಮಾಡ್ಕೊಂಡಿದ್ದೆ ಗಟ್ಟಿಸಕ್ಕೆ ಇವಾಗ ಹೇಳು ಸ್ಕೂಲ್ಗೆ ಹೋಗ್ದಲ್ಲಿ ಎಲ್ಲಿಗೆ ತಿರ್ಗಕ್ಕೆ ಹೋಯ್ದೆ ನಾ ತಿರ್ಗದಂಗೆ ಹೇಳು ಅಜ್ಜೆ ಬೋರ್ಡ್ ಚಂದ್ರಪ್ಪ ವಿಗ್ ಹಾಕೊಂಡು ಹೆಣ್ಣು ನೋಡಕ್ ಹೋಗ್ತಿತ್ತು ಅವನು ಹೆಣ್ಣು ನೋಡಕ್ ಹೋದ್ಕೂ ನೀನು ಸ್ಕೂಲ್ಗೆ ಹೋಗ್ಲಿರೋದಕ್ಕೂ ಏನು ಸಂಬಂಧ ಅನ್ಯಾಯವಾಗ ಒಂದು ಹುಡುಗಿ ಜೀವನ ಹಾಳು ಮಾಡ್ತಾನೆ ವಿಗ್ ಹಾಕೊಂಡು ಬೋರ್ಡ್ ಅಂತ ಹೇಳನೆ ಅಂತ ಪಾಲ ಮಾಡ್ಕೊಂಡು ಹೆಣ್ಣಿಗೆ ಹೇಳ ಬಂದೆ ಆದ್ರೆ ಅವ್ರ ಅಕ್ಕ ಇನ್ನು ಒಪ್ಕೊಂಡ್ಬಿಟ್ಟು ಬಂದೈತಿ ಅವ್ರ ಅಕ್ಕ ಇನ್ನು ಒಪ್ಕೊಂಡೈತೆ ಬೋರ್ಡ್ ಅನ್ಕೊಂಡು ಗೊತ್ತಿದ್ರು ಒಪ್ಕೊಂಡವ್ರಂತೆ ಬರೀ ಇಂಥವೆಯ ಅಲ್ವಲ್ಲ ಓಟು ಬಿಟ್ಟನೆ ಅವನ ಮದುವೆ ಅವನ ಇಷ್ಟ ಅವನ ಸಂಸಾರ ಅವನಿದು ನೀನು ಯಾವನ ಆ ದೊಣ್ಣೆ ನಾಯಕ ಹೋಗಿ ಮದುವೆ ನಿಲ್ಸಕ್ಕೆ ನಿನಗೆ ಒಂದ್ರ ಒಟ್ಟು ಭಯ ಭಕ್ತಿ ಇಲ್ಲ ಬಾಯಿಲೆ ಮನೆ ತಕ್ಕೆ ಕಾಲು ಮುರಿತೀನಿ ನಿನಗೆ ಅದು ಹೆಂಗೆ ಹೇಳ್ತಾರೆ ನೋಡಿ ಗಾದೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಂದು ಹಂಗಾಗ್ತೀನಿ ಬಾಳು ಇವಾಗಲೇ ಹಿಂಗೆ ದೊಡ್ಡನದಾಗಿನ್ ಹೆಂಗಪ್ಪ ಅಜ್ಜಿ ತಪ್ಪಾತ ಬೇಡ ಅಜ್ಜಿ ಬಾ ಮಂತ ಕಾಲು ಮುರಾಕ್ತೀನಿ ಬಾ ಮಾಡ್ತೀನಿ ನಿನಗೆ ಇಲ್ಲೆಲ್ಲ ಜನ ಓಡಾಡ್ತಾರೆ ಹೇಳಿದ್ರೆ ನಿನ್ನ ಮಕ್ಕಕ್ಕೆ ಹೋಗಿತಾರೆ ಹೋಗ ಮರ್ಯಾದೆ ನಂದು ಬಾ ಮಂತಕ್ಕೆ ಮಾಡ್ತೀನಿ ಇದು ಯಾರೋ ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಈಗಿನ ಕಾಲದ ಯಾರಿಗೂ ಒಳ್ಳೇದೇ ಮಾಡಕ್ ಹೋಗ್ಬಾರ್ದು ಒಳ್ಳೇದ್ ಮಾಡಕ್ ಹೋದ್ರೆ ನಮಗೆ ಕೆಟ್ಟದಾಗ್ತೈತಿ ನೀವೇ ಹೇಳ್ರಿ ನಾನು ಏನ್ ತಪ್ಪು ಮಾಡಿದೆ ಅಂತಂದು ಈ ಮದ್ವೆ ಆಗಿದ್ದಿದ್ರೆ ಮದ್ವೆ ಆದ್ಮೇಲೆ ಬೋರ್ಡ್ ಅಂತ ಗೊತ್ತಾಗಿದ್ರೆ ಪಾಪ ನೊಂದ್ಕೊಂತೈತೆ ಅಲ್ವೇ ಅಂತ ಹೋಗಿ ಹೇಳ ಬಂದೆ ನಾನು ಮಾಡಿ ತಪ್ಪೆ ಇವಾಗ ಅವ್ರ ಅಕ್ಕನ ಯಾಕೆ ಅಲ್ಲಿಗೆ ಬಂತೆ